ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಆಕ್ಚುಲಿ ನಾನು ಇಲ್ಲಿ ನಮ್ಮ ಹಾಸ್ಟೆಲ್ ಪಕ್ಕ ಒಂದು ಗುಡ್ಡೆ ಆಂಜನೇಯ ದೇವಸ್ಥಾನ ಇತ್ತು, ಅಲ್ಲಿ ಬಂದಿದ್ದೆ. ನಮ್ಮ ಸೀನಿಯರ್ ಒಬ್ರು ಸಿಕ್ಕಿದ್ದಾರೆ, ಅವ್ರ ಬಗ್ಗೆ ಒಂದು ಪರಿಚಯ ಮಾಡಿಸ್ತೀನಿ ಬನ್ನಿ. ಸರ್, ನಿಮ್ಮ ಹೆಸರು? ಬ್ರೋ ನಮ್ಮ ಹೆಸರು ನಾಗರಾಜ್ ಅಂತ. ಬ್ರೋ, ನಿಮ್ದು ಯಾವ ಡಿಪಾರ್ಟ್ಮೆಂಟ್? ಬ್ರೋ ನಮ್ದು ಈ ಸಬ್ಜೆಕ್ಟ್ BA ಡಿಪಾರ್ಟ್ಮೆಂಟ್ ಓದ್ತಾ ಇದ್ದು. 3 ವರ್ಷ ಆಯ್ತು, ಈಗ ಲಾಸ್ಟ್ ಇಯರ್. ಹಾಸ್ಟೆಲ್ ಇಂದ 2 years ಬಂದಿದ್ದೀರಾ? ಎಸ್ ಬ್ರೋ, ಹಾಸ್ಟೆಲ್. ಸೊ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಏನಾದ್ರು? ನಮ್ದು ಬಂದ್ಬಿಟ್ಟು ಹಿಸ್ಟ್ರಿ ಪೊಲಿಟಿಕಲ್ ಬ್ರೋ. ಆಮೇಲೆ ಬ್ರೋ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಲೆಕ್ಚರ್ಸ್ ಎಲ್ಲ ಇದ್ದಾರೆ, ತುಂಬಾ ಚೆನ್ನಾಗಿ ಪಾಠ ಚೆನ್ನಾಗಿದೆ ಬ್ರೋ. ಒಳ್ಳೆ ಅಂದ್ರೆ ಕ್ಯಾಂಪಸ್ ಅಲ್ಲಿ ಇದೆಯಲ್ವಾ ಕಾಲೇಜ್, ಅದಕ್ಕೋಸ್ಕರ ಸ್ವಲ್ಪ ತುಂಬ ಇದಾಗಿದೆ. ನಮಗೆ ಕೂಡ ಸ್ವಲ್ಪ ಹೆಲ್ಪ್ ಆಗ್ತದೆ. ಬ್ಯಾಂಗ್ಳೂರು ಯೂನಿವರ್ಸಿಟಿ ಬಗ್ಗೆ ಏನು? ಬ್ರೋ ಬೆಂಗಳೂರು ವಿಶ್ವವಿದ್ಯಾಲಯದ ಬಗ್ಗೆ ಏನು ಬ್ರೋ ಅಂದ್ರೆ ವಿಶ್ವವಿದ್ಯಾಲಯ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಓದುವಂತ ಎನ್ವೈರನ್ಮೆಂಟ್ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು. ಆಮೇಲೆ ಬ್ರೋ ಹಾಸ್ಟೆಲ್ ಬಂದ್ರೆ ಅನ್ಕೊಳ್ಳಿ, ಈಗ ನೀವು ಸೇರ್ಕೊಂಡಿದ್ರಲ್ಲ ಹಾಸ್ಟೆಲ್ಗೆ, ನಿಮಗೆ ಇಲ್ಲೇ ಲೈಬ್ರರಿ ಇದೆ, ನಿಮಗೆ ಇಲ್ಲೇ ಇದಿದೆ, ಅಂದ್ರೆ ಯಾರಪ್ಪ ನಿಮಗೆ ಇಲ್ಲೇ ಗ್ರೌಂಡ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಮ್ ಇದೆ. ಅಂದ್ರೆ ಬ್ರೋ ಒಬ್ಬ ವಿದ್ಯಾರ್ಥಿ ಏನೇನು ಬೇಕು, ಸರ್ವತೋಮುಖ ಬೆಳವಣಿಗೆ ಏನೇನು ಬೇಕು ಎಲ್ಲ ಇಲ್ಲಿ ಇದೆ. ಬಟ್ ಅದನ್ನ ತುಂಬಾ ಜನ ಅದನ್ನ ಏನ್ ಮಾಡ್ತಿಲ್ಲ ಅಂದ್ರೆ ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಬಟ್ ಉಪಯೋಗಿಸ್ಕೊಂಡ್ರೆ ಒಬ್ಬ ಅತ್ಯುತ್ತಮವಾದ ವ್ಯಕ್ತಿ, ಅಂದ್ರೆ ಆಚೆ ಹೋಗ್ಬೇಕಾದ್ರೆ ಒಬ್ಬ ಅತ್ಯುತ್ತಮವಾದ ವಿದ್ಯಾರ್ಥಿ ಹೋಗ್ಬೋದು. ಆ ಥರ ಇದೆ, ಎಲ್ಲ ಇದೆ ಬ್ರೋ ಇಲ್ಲಿ, ಪ್ರತಿಯೊಂದಿದೆ. ಆಮೇಲೆ ನೀವು ಇದಪ್ಪ ಅಂದ್ರೆ ಬೈ ಪಾರ್ಕ್ ಇದೆ, ಎಲ್ಲ ವಾಕಿಂಗ್ ಎಲ್ಲ ಮಾಡೋಕ್ಕೆ ತುಂಬಾ ಅಂದ್ರೆ ನೇಚರ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಕ್ಯಾಂಪಸ್ ಬರೋ ಇದು. ಈ ತರ ಕ್ಯಾಂಪಸ್ ನಾನು ಎಲ್ಲಿ ನೋಡಿದ್ದಿಲ್ಲ, ಇದೇ ಫಸ್ಟ್ ನೋಡ್ತಾ ಇರೋದು. ಒಳ್ಳೆ ಕ್ಯಾಂಪಸ್. BCM ಹಾಸ್ಟೆಲ್ ಬಗ್ಗೆ ಏನು ಹೇಳ್ತೀರಾ? ನೀವೀಗ 2 ವರ್ಷ ಕಳೆದಿದ್ದೀನಿ ಅಂತ ಹೇಳಿದ್ರೆ. ಬ್ರೋ BCM ಹಾಸ್ಟೆಲ್ ಅಂದ್ರೆ ಬ್ರೋ ಇದು BCM ಹಾಸ್ಟೆಲ್ ಆಗಿರ್ಬೋದು, ಯಾವ್ದು ಹಾಸ್ಟೆಲ್ ಆಗಿರ್ಬೋದು, ಹಾಸ್ಟೆಲ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬ್ರೋ ಅಂದ್ರೆ ತುಂಬಾ ಹಾಸ್ಟೆಲ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಹುಡುಗರು ಇದು ಅಂದ್ರೆ ಮಾಡಬಾರ್ದು ಮಾಡ್ತಾ ಇರ್ತಾರೆ, ಕುಡಿಯೋದು, ಆಮೇಲೆ ಧೂಮಪಾನ ಮಾಡೋದು. ಅದೆಲ್ಲ ಬೇಡ ಅನ್ಸುತ್ತೆ. ಅಂದ್ರೆ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗುತ್ತೆ, ಅದೆಲ್ಲ ಇದಾಗುತ್ತೆ. ಆಮೇಲೆ ಬ್ರೋ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬ್ರೋ ಹಾಸ್ಟೆಲಲ್ಲಿ ಊಟನ ಜಾಸ್ತಿ ವೇಸ್ಟ್ ಮಾಡ್ತಾರೆ, ಅದೊಂದು ವೇಸ್ಟ್ ಮಾಡ್ಬಾರ್ದು. ಆಮೇಲೆ ಬ್ರೋ ನಾವು ಅಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಬ್ರೋ ವಾಶ್ರೂಮ್ ಗೊತ್ತಾ, ಅಂದ್ರೆ ವಾಶ್ರೂಮ್ ಬಂದ್ರೆ ಸ್ವಲ್ಪ ಚೆನ್ನಾಗಿಲ್ಲ, ಅಂದ್ರೆ ಸ್ವಲ್ಪ ನೀರ್ಗೀರ್ ಹಾಕಿ ಬರ್ಬೇಕು. ಅದೊಂದು ಹುಡುಗರು ಗೊತ್ತಿಲ್ಲ ಅಂದ್ರೆ ಬ್ರೋ ಇಲ್ಲಿ ಆತರ ಮಾಡ್ತಾ ಇರ್ತಾರೆ. ಅಂದ್ರೆ ಅದು ಅವ್ರಿಗೆ ಗೊತ್ತಾಗ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಅವ್ರನ್ನ ಹೇಳಕ್ಕೂ ಆಗಲ್ಲ, ಅಲ್ಲಿ ಗೊತ್ತೇ ಆಗಲ್ಲ ಯಾರು ಅಂತ. ಅದ್ರಲ್ಲಿ ಇದೆ ಅಂದ್ರೆ ಬ್ರೋ ಇದೆಲ್ಲ ಅಂದ್ರೆ ಬ್ರೋ ಚಿಕ್ಕ ಸಮಸ್ಯೆಗಳೇ, ಬಟ್ ಅದರಿಂದ ಸುತ್ತಮುತ್ತ ಇರೋರು ಸ್ವಲ್ಪ ತೊಂದರೆ ಆಗುತ್ತೆ. ಇದನ್ನ ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಇದು ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹಾಸ್ಟೆಲ್ ಲೈಫ್ ಅಂತ ತುಂಬಾ ಚೆನ್ನಾಗಿರುತ್ತೆ. ರೂಮ್ಮೇಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಒಳ್ಳೆ ಬ್ರೋ. ಅಂದ್ರೆ ಅವ್ರವ್ರ ಅನುಭವಗಳು, ಅಂದ್ರೆ ಅವ್ರು ಬಂದಿರುವಂತ ಊರು, ಅಲ್ಲಿ ಪರಿಚಯ ಆಗುತ್ತೆ. ಅಲ್ಲಿ ಕಲ್ಚರ್ ಆಗಿರ್ಬೋದು, ಆ ಊರಿನ ಬಗ್ಗೆ, ಅವರ ಆಹಾರ ಪದ್ಧತಿ, ವಸ್ತ್ರ, ಇವೆಲ್ಲ ತುಂಬಾ ನಮ್ಗೆ ಅಂದ್ರೆ ಅದೆಲ್ಲ ಪರಿಚಯ ಆಗುತ್ತೆ. ನಿಮ್ಗೆ ಆಸಕ್ತಿ ಬರುತ್ತೆ ತಿಳ್ಕೊಳ್ಬೇಕಂತ. ಅದೇ ಬ್ರೋ ಒಂಥರ ಅಂದ್ರೆ ಬ್ರೋ ಹಾಸ್ಟೆಲ್ ಇರುವಂತ ಹುಡುಗರಿಗೆ ಅಂದ್ರೆ ಒಳ್ಳೆ ಸಂಬಂಧದ ಭಾವ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆದ್ರೆ ತುಂಬಾ ಜನಕ್ಕೆ ಹಾಸ್ಟೆಲ್ ಇದೆ ಅಂತಾನೆ ಗೊತ್ತಿಲ್ಲ, ಯಾಕೆಂದ್ರೆ ಸುತ್ತ ಕಾಡಿದೆ. ಹೌದು ಹೌದು ಬ್ರೋ ಅಂದ್ರೆ ಇಲ್ಲೇನಾಗಿತ್ತು ಅಂದ್ರೆ ಬ್ರೋ ಮೊದ್ಲಿಗೆ UG ಕೊಡ್ತಾ ಇದ್ರು ಹಾಸ್ಟೆಲ್, ಈಗ PG ಅಂದ್ರೆ ಮೊದ್ಲು UG ಕೊಡ್ತಿದ್ರು, PG ಕೊಡ್ತಾ ಇದ್ರು. ಈಗ 2 ವರ್ಷದಿಂದ ಏನ್ ಮಾಡಿದಾರೆ ಅಂತಂದ್ರೆ ಬ್ರೋ ಇಲ್ಲಿ ಬಂದು PG ಕೊಡ್ತಾ ಇದ್ರೆ UG ಕೊಡ್ತಾ ಇಲ್ಲ ಬ್ರೋ. ಅದಕ್ಕಂದ್ರೆ ಬ್ರೋ ಯಾಕಂದ್ರೆ ಈಗ ಸೆಕೆಂಡ್ PUC ಬಂದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಇಲ್ಲಿನ ಕ್ಯಾಂಪಸ್ ಎನ್ವೈರನ್ಮೆಂಟ್ ಅಡ್ಜಸ್ಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಏನ್ ಮಾಡಿದ್ರು ಅಂದ್ರೆ UG ಕ್ಯಾನ್ಸಲ್ ಮಾಡ್ಬಿಟ್ಟು PG ಅವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಬಟ್ ಬ್ರೋ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಬ್ರೋ ಈಗ ಅಂದ್ರೆ ನೋಟಿಸ್ ಹಾಕ್ಬೇಕಾದ್ರೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಹಾಸ್ಟೆಲ್ ಇದೆ ಅಂತ MA ಅಲ್ಲಿ. ಬಟ್ UG ಅಲ್ಲಿ ಮೆನ್ಷನ್ ಮಾಡಿರಲ್ಲ ಬ್ರೋ, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಹಾಸ್ಟೆಲ್ ಇರಲ್ಲ ಅಂತ ಮೆನ್ಷನ್ ಮಾಡಿರ್ತಾರೆ. ಆತರ ಬಟ್ ಸಿಗುತ್ತೆ ಬ್ರೋ ಹಾಸ್ಟೆಲ್, ಇಲ್ಲಿ MA ಅವ್ರಿಗೆ ಖಂಡಿತ ಇಲ್ಲಿ ಹಾಸ್ಟೆಲ್, ಅದು OBC ಆಗಿರ್ಬೋದು, ಯಾರೇ ಆಗಿರ್ಬೋದು ಸಿಗುತ್ತೆ. ಬ್ರೋ, ಈ ಹಾಸ್ಟೆಲ್ ಅಲ್ಲಿ ರಾತ್ರಿ ಟೈಮ್ ಏನೋ ತೊಂದರೆ ಆಗಲ್ವಾ? ಅಂದ್ರೆ ಕಾಡ್ ತರ ಇದೆಯಲ್ಲ. ಇಲ್ಲ ಬ್ರೋ, ಯಾವ್ದು ರೀತಿ ತೊಂದರೆ ಆಗಲ್ಲ ಇಲ್ಲಿ. ಆತರ ಏನಿಲ್ಲ ಅಂದ್ರೆ ಬ್ರೋ ಇಲ್ಲಿ ಹುಲಿ ಸಿಂಹ ಚಿರತೆ ಆತರ ಏನಿಲ್ಲ ಬ್ರೋ. ಬಟ್ ಅಂದ್ರೆ ಬ್ರೋ ಸ್ವಲ್ಪ ನಮ್ಮ ಪಾಡಿ ನಾವಿರ್ಬೇಕು ರಾತ್ರಿ ಎಲ್ಲ. ಅಂದ್ರೆ ಇದು ಅದ್ರ ನೈಟ್ ಎಲ್ಲ ಪೈಪರ್ ಹೊರಗಡೆ ಹೋಗಿ ಮಳೆ ಇದೆ, ನರಿಗಳಿದೆ, ಆಮೇಲೆ ನವಿಲು ಇದೆ. ಅದಕ್ಕೆ ಅಂದ್ರೆ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡ್ಬಾರ್ದು ಅಷ್ಟೇ. ಚೆನ್ನಾಗಿದೆ ಬ್ರೋ, ಅಂದ್ರೆ ಏನ್ ತೊಂದರೆ ಆಗಲ್ಲ ಬ್ರೋ, ಏನ್ ತೊಂದರೆ ಆಗಲ್ಲ. ನಾವು ಕೂಡ ಇಲ್ಲೇ ಈಗ ನಮ್ದು ಇದು ನಮ್ದು 3ನೇ ವರ್ಷ ಇದು, ನಮಗೇನ್ ತೊಂದರೆ ಆಗಿಲ್ಲ, ಅವರಿಗೆ ತೊಂದರೆ ಆಗಿಲ್ಲ. ನೆಕ್ಸ್ಟ್ ಎಜುಕೇಶನ್ ಕಂಟಿನ್ಯೂ ಮಾಡ್ತೀರಾ? ಎಸ್ ಬ್ರೋ, ಹೌದು ಬ್ರೋ, ಇಲ್ಲೇ ಮಾಡ್ತೀವಿ. ಈಗ ನಾವು UG ಓದ್ತಾ ಇದ್ವಿ, PG ಇಲ್ಲೇ ಮಾಡ್ತೀವಿ. ಹೌದು, ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ನೀವು ಕೂಡ ನೀವು ನೋಡಿ ಬ್ರೋ, ಈಗ ನೀವು MC ಅಂತ ಹೇಳಿದ್ರೆ ಹೌದು ಬ್ರೋ, MCA PhD ಮಾಡಿದ್ರು ಮಾಡ್ತೀವಿ. ಆ ಥರ ಇದೆ, ಚೆನ್ನಾಗಿದೆ, ಒಳ್ಳೆ ಎಜುಕೇಶನ್. ನೀವು ಹಾಸ್ಟೆಲ್ಗೆ ಫ್ರೆಶರ್ಸ್ಗೆ ಏನ್ ಹೇಳ್ತೀರಾ? ಬ್ರೋ ಫ್ರೆಶರ್ಸ್ ಏನ್ ಹೇಳ್ಬೋದು ಅಂತಂದ್ರೆ ಅದೇ ಬ್ರೋ ಆಗಲೇ ಹೇಳಿದಲ್ಲ, ಅಂದ್ರೆ ಯಾವ್ದೇ ದುಶ್ಚಟಗಳು ಮಾಡಬೇಡಿ. ಆಮೇಲೆ ಈಗ ನೀವು ಮಾಡಲ್ಲ ಬಟ್ ನೋಡ್ಬಿಟ್ಟು ಅಂದ್ರೆ ನೀವು ಕೂಡ ಪ್ರಭಾವಿತರಾಗ್ಬಿಟ್ಟು ಮಾಡಬೇಡಿ ಅಂತ ಹೇಳ್ತೀನಿ.
ಅದು ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಹುಡುಗರುಗಳಲ್ಲಿ. ಈಗ ಬ್ರೋ ಈಗ ಬರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಹಾ. ಅವ್ರು ಚೆನ್ನಾಗಿರ್ತಾರೆ ಬ್ರೋ, ಬಟ್ ಬರ್ತಾ ಬರ್ತಾ ಅಲ್ಲಿ ಅಕ್ಕಪಕ್ಕ ರೂಮ್ಮೇಟ್ಸ್ ಎಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಪ್ರಭಾವಿತರಾಗಿ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಅವ್ರು ಕೂಡ ಒಂದು ಕಲಿತಾ ಹೋಗ್ತಾರೆ. ಆಮೇಲೆ ಒಬ್ರು ಕೆಟ್ಟ ಭಾಷೆಗಳು ತಲೆಗಿಲ್ಲ ಕೆಟ್ಟೋಗ್ಬಿಟ್ಟಿದೆ ನಮ್ಮ ಹುಡುಗರಿಗೆ. ನಮ್ಮನ್ ಮೇಕಪ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಅವ್ ನಮ್ಮನ್ ಗಾಡುಗಳ ಕೆಲಸ ಮಾಡಕ್ಕೆ, ನಮ್ಮನ್ ಕಷ್ಟಪಟ್ಟು ದುಡಿಯೋದ್ ಬಿಟ್ಟು ಅವ್ ನಮ್ಮನ್ ಚಪ್ಪನ್ ಕೆಲಸಗಳು ಮಾಡಕ್ಕೆ ಕಲಿತಾ ಹೋಗ್ತಾರೆ. ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ಕೊಂಡು ನಮ್ಮ ವಿದ್ಯಾರ್ಥಿ ಜೀವನ ಏನಿದೆ ಅದನ್ನ ಸ್ವಲ್ಪ ಚೆನ್ನಾಗಿ ಮುಗಿಸ್ಕೊಂಡು ಬ್ರೋ, ಅಂದ್ರೆ ಈಗ ವಿದ್ಯಾರ್ಥಿ ಜೀವನ ಇದೆಯಲ್ಲ ಇದು ಇಷ್ಟೇ ಟೈಮ್ ಇದೆ ಬ್ರೋ, ಇದು ತುಂಬಾ ಚೆನ್ನಾಗಿ ಇಲ್ಲಿ ಮಾಡ್ಬೇಕಾದ ನಾವು ಅಂದ್ರೆ ನಮ್ಮ ರೋಲ್ ಏನಿದೆ ಚೆನ್ನಾಗಿ ಪ್ಲೇ ಮಾಡ್ಬಿಟ್ರೆ ಸಾಕು bro. ತುಂಬಾ ಅಂದ್ರೆ ಮುಂದೆ ತುಂಬಾ ಚೆನ್ನಾಗಿ ಮಾಡ್ಬೋದು. ಬಟ್ ಇಲ್ಲಿ ಮಾಡಬಾರ್ದು ಮಾಡ್ಬಿಟ್ರೆ ಮುಂದೆ ಸ್ವಲ್ಪ ಬಾಳ ಸಫರ್ ಪಡ್ಬೇಕಾಗುತ್ತೆ. ಅದು ನಿಜ. ಅದೇ ಬ್ರೋ, ಅದೇ ಬ್ರೋ, ಅದೇ ಅಷ್ಟೇ ಬ್ರೋ. ಅಂದ್ರೆ ಒಂದು ಹೊಸಬರಿಗೆ ಇಷ್ಟ ಹೇಳಕ್ ಬಯಸ್ತೀನಿ. ಓಕೆ ಬ್ರೋ, ಥ್ಯಾಂಕ್ ಯು.